ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಂತ ಹೇಳುತ್ತಾ ಇವತ್ತು ನಾವು ಕೊಟ್ಟಿಯೂರಿಗೆ ಬಂದಿದ್ದೀವಿ. ಈಗ ನಮ್ಮ ಇವ್ರನ್ನೆಲ್ಲ ತೋರಿಸ್ತೀವಿ, ನಮ್ಮ ಜೊತೆ ಯಾರ್ಯಾರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗೇ ನೋಡಿ ಎಲ್ಲ ನಮ್ಮ ಬಸ್ನಲ್ಲಿ ಬಂದಿರುವಂಥ ಜನಗಳು ಎಲ್ಲ. ಹಾಯ್ ಅನ್ನಿ ನನ್ನ ಚಾನಲ್ಗೆ. ನೋಡಿ ಗೈಸ್, ಇಲ್ಲ ಇಷ್ಟು ಮೆಂಬರ್ಸ್ ಬಂದಿದ್ದಾರೆ, ಇನ್ನೂ ಕೆಲವು ಜನ ಇದ್ದಾರೆ, ಬರ್ತಾ ಇದ್ದಾರೆ. ಸುಜಾತಕ್ಕ ಮಾತಾಡಿ, ಆರ್ಗನೈಸರ್ ಬನ್ನಿ ಮುಂದೆ ಮಾತಾಡಿ. ಸುಜಾತಕ್ಕ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು ಇದು? 25 ವರ್ಷದಿಂದ ಮಾಡ್ತಾ ಇದ್ದೀನಿ. ಮಂಚೇಗೌಡ ಕೊಪ್ಪಳ ಸುಜಾತ. ಆಯ್ತಾ? ಮತ್ತೆ 6ನೇ ತಿಂಗಳು. ಅಲ್ಲ ಅದಿರ್ಲಿ, ನೀವು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಾ? ನಾನು ಹೊರದೇಶಕ್ಕೆಲ್ಲ ಕರ್ಕೊಂಡು ಹೋಗಿದ್ದೀನಿ, ಆಲ್ ಇಂಡಿಯಾ ಟೂರ್ ಮಾಡಿಸಿದ್ದೀನಿ, ದುಬೈ ಕರ್ಕೊಂಡು ಹೋಗಿದ್ದೀನಿ. ಇಂಟರ್ನ್ಯಾಷನಲ್ ಹೊರದೇಶಕ್ಕೆ ಯಾವ ಪ್ಲೇಸ್ ಕರ್ಕೊಂಡು ಹೋಗಿದ್ದೀರಾ? ದುಬೈ ಕರ್ಕೊಂಡು ಹೋಗಿದ್ದೀನಿ. ಹೌದಾ? ದುಬೈ ಕರ್ಕೊಂಡು ಹೋಗಿದ್ದೀನಿ. ಈಗ ಮೇಘಾಲಯ ಕರ್ಕೊಂಡು ಹೋಗ್ತಾ ಇದ್ದೀನಿ ಮುಂದೊಂದು ತಿಂಗಳು, ಆಗಸ್ಟ್ 24 ನೈಟ್ ತಾರೀಕು ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಬುಕಿಂಗ್ ಆಗಿದೆ. ಮತ್ತೆ ಇನ್ ನೆಕ್ಸ್ಟ್ ಥೈಲ್ಯಾಂಡ್ ಬ್ಯಾಂಕಾಕ್ ಕರ್ಕೊಂಡು ಹೋಗ್ತೀನಿ. ನೋಡಿ ಗೈಸ್, ಬರೋರೆಲ್ಲ ಸುಜಾತಕ್ಕನ ಕಾಂಟ್ಯಾಕ್ಟ್ ಮಾಡಿ. ಅವರು ಮೈಸೂರಿನ ಮಂಚೇಗೌಡನ ಕೊಪ್ಪಳಲ್ಲಿರೋದು. ಬೇಕಾದ್ರೆ ಅವ್ರ ಫೋನ್ ನಂಬರ್ ನಾನು ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿ, ನಾನು ಫಸ್ಟ್ ಟೈಮ್ ಬಂದಿರೋದು, ಚೆನ್ನಾಗಿ ಈಗ ಕರ್ಕೊಂಬಂದಿದ್ದಾರೆ. ನೆಕ್ಸ್ಟ್ ನಾನು ಅವ್ರ ಜೊತೆ ಅಸ್ಸಾಂ ಮೇಘಾಲಯಕ್ಕೆ ಹೋಗ್ತಾ ಇದ್ದೀನಿ. ಆ ಎಕ್ಸ್ಪೀರಿಯೆನ್ಸು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆನಾ ಸುಜಾತಕ್ಕ? ಓಕೆ 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 ಓಕೆ. ನೋಡಿ ಇಲ್ಲಿ ಸ್ವಲ್ಪ ಲೇಟಾಗಿ ರೆಡಿಯಾಗಿ ಬರ್ತಾ ಇದ್ದಾರೆ. ಮೇಡಮ್ ನಿಮ್ಮ ಹೆಸರು? ಹೆಸರು ಹೌದಾ? ಮೇಡಮ್ ಓಕೆ ಓಕೆ. ಸರಿ ಸರಿ ಸರಿ. ಗೈಸ್, ಕಾಫಿ ರೆಡಿ ಇದೆ ನೋಡಿ, ಎಲ್ಲ ಕಾಫಿ ತಗೊಳ್ತಾ ಇದ್ದಾರೆ. ಗೈಸ್, ಎಲ್ಲ ಬೇರೆ ಕಡೆಯಿಂದ ಬರ್ತಿರೋರೆಲ್ಲ ನೋಡಿ, ಎಲ್ಲ ಸುಮಾರು ಜನ ಹೋಗ್ತಾ ಇದ್ದಾರೆ. ಅರ್ಲಿ ಮಾರ್ನಿಂಗ್ 7 ಆಗಿದೆ ಈಗ. ಎಲ್ಲ ಬೇರೆ ಬೇರೆ ಪ್ಲೇಸಿಂದ ಎಲ್ಲ, ಇವರೆಲ್ಲ ಆಲ್ಮೋಸ್ಟ್ ಈ ಸ್ಟೇಟ್ ಅವರೇ, ಕೇರಳಿಯನ್ಸ್ಗಳೇನೆ ಎಲ್ಲ ಬರ್ತಾ ಇದ್ದಾರೆ ಒನ್ ಬೈ ಒನ್. ನೋಡಿ ಸುಮಾರು ವೆಹಿಕಲ್ಸ್ಗಳೆಲ್ಲ ನಿಂತಿದೆ ಆ ಕಡೆ. ಈಗ ನಾವು ಹೋಗ್ತಾ ಇದ್ದೀವಿ, ಬನ್ನಿ ಗೈಸ್ ತೋರಿಸೋಣ. ಗೈಸ್ ನೋಡಿ, ಹೀಗೆ ಹೋಗಬೇಕು, ಎಲ್ಲ ಹೋಗ್ತಾ ಇದ್ದಾರೆ. ನೋಡಿ ಅಲ್ಲಿ ಟೆಂಪಲಲ್ಲಿ ಇದು ಶಬ್ದ ಕೇಳಿಸ್ತಾ ಇದೆ ನೋಡಿ, ಗಂಟೆ ಶಬ್ದ ನೋಡಿ. ಒಳಗಡೆ ಎಲ್ಲ ಈ ಥರ ಇದೆ ನೋಡಿ, ಇಲ್ಲೆಲ್ಲ ಈ ಕಡೆ ಈ ಥರ ಇದೆ. ಹೀಗಿದೆ ನೋಡಿ, ಇಲ್ಲಿ ಈ ಟೈಪಿಂಗ್ ಇದೆ ನೋಡಿ ಗೈಸ್, ಈ ಥರ ಇದೆ. ಅಲ್ಲಿ ಒಂದು ಶಿವಂದು ಸ್ಟ್ಯಾಚ್ಯೂ ಕಾಣ್ತಾ ಇದೆ, ಶ್ರೀ ರಾಜರಾಜೇಶ್ವರ ಟೆಂಪಲ್ ನೋಡಿ. ಸುತ್ತ ಈ ಥರ ಇದೆ ಗೈಸ್, ಇಲ್ಲಿ ನೋಡಿ ಈ ಥರ ಇದೆ. ಇಲ್ಲಿ ಸುತ್ತ ಹೀಗಿದೆ ಟೆಂಪಲ್, ಹೀಗಿದೆ. ಇಲ್ಲಿ ನೋಡಿ ಫ್ರಂಟ್ ವ್ಯೂ ಬಂದು ಈ ಥರ. ಎಷ್ಟು ಹಳೇ ಕಾಲದ್ದು, ಎಷ್ಟು ಚೆನ್ನಾಗಿದೆ ಕಂಬಗಳು ಇವು ಎಲ್ಲನೂ. ಗೈಸ್, ನಾವು ರಾಜರಾಜೇಶ್ವರ ಟೆಂಪಲ್ಗೆ ಬಂದಿರೋದು. ನೋಡಿ ರಶ್ ಎಷ್ಟಿದೆ, ಬೆಳಗ್ಗೆನೆ ಎಷ್ಟು ರಶ್ ಇದೆ ನೋಡಿ ಇಲ್ಲಿ. ಇದೆಲ್ಲ ನಮ್ಮ ಫ್ರೆಂಡ್ಸ್ಗಳೆಲ್ಲ ನಿಂತಿದ್ದಾರೆ. ಗೈಸ್ ನೋಡಿ, ಈಗ ಇದು ಮುಂಭಾಗ ಈ ಥರ ಇದೆ, ಇದು ಮುಂಭಾಗ ಹೀಗಿದೆ. ಈಗ ಒಂದು ರೌಂಡ್ ಪ್ರದಕ್ಷಿಣೆ ಬಂದ್ವಲ್ಲ, ಅದು ಬ್ಯಾಕ್ ಸೈಡು ಆ ಥರ ಇದೆ. ದೊಡ್ಡ ಇದು ದೇವಸ್ಥಾನ ಗೈಸ್, ಚೆನ್ನಾಗಿದೆ. ಸುಜಾತಕ್ಕ ಅವರು ಇಲ್ಲಿ ವೇಟಿಂಗ್ ಲಿಸ್ಟಲ್ಲಿದ್ದಾರೆ. ಸುಜಾತಕ್ಕ ಇಲ್ಲಿ ಆಯಿತು ನೋಡಿ, ನಮ್ಮ ದರ್ಶನ ಎಲ್ಲ ಚೆನ್ನಾಗಾಯಿತು, ದೇವ್ರ ದರ್ಶನ. ಮಾತಾಡಬೇಕು, ಏನು ಮಾತಾಡಬೇಕು ಈಗ ನಾನು? ಗೈಸ್, ಈಗ ಇದು ಫ್ರಂಟ್ ಇದು ಟೆಂಪಲ್ದು. ಇಲ್ಲಿ ನೋಡಿ, ಓಂ ನಮಃ ಶಿವಾಯ ಅಂತ ಇದೆ.
ಹಾಗಾಗಿ ಇವರೆಲ್ಲ ನಮ್ಮ ಟೀಮು ಇಲ್ಲಿರೋರೆಲ್ಲರೂ ಮೇನ್ ಆರ್ಗನೈಸರು ಇವರು ಬ್ಲೂ ಸ್ಯಾರಿ. ನೀವು ಅಲ್ಲಿ ಮಾಡ್ಬಿಡಿ. ರಾಜೇಶ್ವರಿ ಅವರೇ ಹೇಳಿ, ದೇವ್ರು ಕಾಣ್ತಾ ಚೆನ್ನಾಗಿ ಇರಲಿ ಪರವಾಗಿಲ್ಲ ಹೇಳಿ. ಅಲ್ಲ ನಿಮ್ಗೆ ಏನು ಅನಿಸ್ತು ಈಗ ಒಂದು ನೋಡ್ಕೊಂಬಂದು ಏನು ಅನಿಸ್ತು? ಒಬ್ಬೊಬ್ರು ಮಾತಾಡಿ. ಚೆನ್ನಾಗಿ ತೋರಿಸ್ತಾರೆ ದೇವಸ್ಥಾನ ಎಲ್ಲ. ಹಾಂ ತಗೊಳ್ಳಿ, ಒಂದು ನಿಮಿಷ ತಗೊಳ್ಳಿ. ಇದಕ್ಕೆ ಹೋಗಿದ್ದೆಲ್ಲ ಹೇಳಮ್ಮ. ಅಲ್ಲಿಂದ ಸರಿ ನಮ್ಮೂರಿಂದ ಎಡಳಿಂದ ಎಷ್ಟು ಚೆನ್ನಾಗಿ ನಾವು ಎಡ್ಡಳ್ಳಿಯಿಂದ ಬಂದಿರೋದು. ತುಂಬ ಚೆನ್ನಾಗಿ ಸುಜಾತಕ್ಕ ಎಲ್ಲ ಹತ್ರ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನ ಎಲ್ಲ ತುಂಬ ತಾಳ್ಮೆಯಿಂದ. ಇವ್ರ ಜೊತೆಲಿ ಒಂದು 4 ಸರಿ ಬಂದಿದ್ದೀವಿ. ಇದು ಓಂ ಶಕ್ತಿ, ಕೇರಳ, ಆಮೇಲೆ ಇನ್ನೆಲ್ಲ ಹೋಗಿದ್ವಾಗ ಇನ್ನೆಲ್ಲೆಲ್ಲ ಹೋಗಿದ್ವಿ ನೋಡು, ಮುತ್ತಪ್ಪ ಟೆಂಪಲ್. ಓಂ ಶಕ್ತಿ ತುಂಬ ಚೆನ್ನಾಗೈತೆ. ಹಾಂ ಎಲ್ಲ ತುಂಬ ಚೆನ್ನಾಗೈತೆ, ಎಲ್ಲ ಚೆನ್ನಾಗೈತೆ, ಎಲ್ಲ ಎಲ್ಲ. ನಾನೇ ಮಾತಾಡೋದು ಬೇಡ. ಮಾತಾಡಿ ಏನಂತ ಮಾತಾಡಲಿ? ನಾವು ಸುಜಾತಕ್ಕ ಮೇಡಮ್ ಇದಾರಲ್ಲ ಆರ್ಗನೈಸರ್ ಬ್ಲೂ ಸ್ಯಾರಿ, ಅವ್ರ ಮಗಳು ಇವರು ಅರ್ಚನಾ ಅರ್ಚನಾ ಅಂತ ಅಂದ್ಬಿಟ್ಟು. ಅಲ್ಲ ನಿಮ್ಮಮ್ಮ ಈ ಥರ ಮಾಡ್ತಾ ಇದಾರಲ್ಲ, ಹೇಗನ್ಸುತ್ತೆ? ತುಂಬಾನೇ ಖುಷಿ. ಅವ್ರ ಮಗಳು ಅನ್ಕೊಳ್ಳೋಕ್ಕೆ ತುಂಬಾ ಖುಷಿ ಇದೆ. ನಮ್ಮಮ್ಮ ತುಂಬ ಈ ಥರ ಎಲ್ಲ ನೈಟೆಲ್ಲ ಜರ್ನಿ ಮಾಡಿಕೊಂಡು ಈ ಏಜಲ್ಲಿ ಎಲ್ಲ ಥರನೂ ನೋಡ್ಕೊಂಡು ಮಾಡ್ತಾರಲ್ಲ. ನಿಜ ಒಂದು ಜನರಲ್ ಆಗಿ ಹೇಳ್ಬೇಕಂದ್ರೆ ತುಂಬಾ ಖುಷಿನ. ಅಮ್ಮ ಅಂತಲ್ಲ, ಅಮ್ಮನ ಸ್ಥಾನದಲ್ಲೂ ಇನ್ನೂ ಬೇರೆ ಯಾರೇ ಮಾಡಿದ್ರು ಇದೇ ಥರನೇ ಖುಷಿ ಐತೆ. ಆದರೆ ನಮ್ಮಮ್ಮ ಅಂತ ಹೇಳ್ಕೊಳಕ್ಕೆ ನಮ್ಗೆ ಇನ್ನೂ ಈ ಥರದ್ರಲ್ಲಿ ತುಂಬ ಖುಷಿ ಇದೆ. ಅವ್ರಿಗೆ ಆರೋಗ್ಯ, ನೆಮ್ಮದಿ, ಆಯಸ್ಸು ಕೊಟ್ಟು ಕಾಪಾಡಲಿ ಭಗವಂತ ಅಂತ ನಾನು ಬೇಡ್ಕೊತೀನಿ. ತಗೊಳ್ಳಿ, ನೀವು ಮಾತಾಡಿ. ಮೇಡಮ್ ನೀವು ಎಲ್ಲಿಂದ, ಯಾವ ಏರಿಯಾ? ನಾವು ರಾಮಕೃಷ್ಣನಗರದಿಂದ ಮೈಸೂರಿಂದ ಬಂದಿದ್ದೀವಿ. ಸುಜಾತಕ್ಕನ ಜೊತೆ ತುಂಬ ಸಲನೇ ಬಂದಿದ್ದೀವಿ, ಲೆಕ್ಕ ಇಲ್ಲ. ಎಲ್ಲ ಸುಮಾರು 4 ವರ್ಷದಿಂದ ಬರ್ತಾಯಿದ್ದೀನಿ. ಇವ್ರು ಹಾಕಿರೋ ಟ್ರಿಪ್ ಎಲ್ಲ ಹೋಗಿದ್ದೀವಿ. ನಾವು ದುಬೈಗೆ ಹೋಗಿ ಬಂದಿದ್ದೀವಿ. ಆಮೇಲೆ 23 ದಿನ ಕಾಶಿ ಟ್ರಿಪ್ಪು ಹಾಕಿದ್ರು ಗ್ರೂಪ್, ಅದು 50 ಜನ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿತ್ತು. ಊಟ ತಿಂಡಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇವ್ರ ಜೊತೆ ಬರೋದೇ ಒಂಥರ ಖುಷಿ. ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಸುಜಾತಕ್ಕ ಅವ್ರು ಇತ್ತೀಚೆಗೆ 4-5 ತಿಂಗಳಿನ ಪರಿಚಯ ಆಗಿದ್ದು, ತುಂಬ ಚೆನ್ನಾಗಿತ್ತು. ಈಗ ಫಸ್ಟ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಮಂತ್ಗೆ ಅಸ್ಸಾಂಗೆ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ನಾವು ಅಸ್ಸಾಂಗೆ ಬರ್ತಾ ಇದ್ದೀವಿ ಇವ್ರ ಜೊತೆನೆ. ಬರ್ತಾ ಇದ್ದೀವಿ. ಪಾಪುನು ಕರ್ಕೊ ಬರ್ತಾ ಇದ್ದೀವಿ. ನಾವು ಮಯೂರ ಸರ್ಕಲ್ಲು, ಅಲ್ಲಿಂದ ಸುಜಾತಕ್ಕ ಅವ್ರ ಮನೆ ಹತ್ರನೇ ನಮ್ಮ ಮನೆ. ನಾವು ಇದು ಸರಿ 2ನೇ ಟ್ರಿಪ್ ಬಂದಿದ್ದೀವಿ. ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ, ಇಷ್ಟ ಆಗಿ ಬಂದಿದ್ದೀವಿ. ಹೌದೌದು, ತುಂಬ ಚೆನ್ನಾಗಿ ಕರ್ಕೊಂಡೋಗಿದ್ದಾರೆ. ಎಲ್ಲ ನಿಮ್ಮ ಬಗ್ಗೆ ಒಳ್ಳೊಳ್ಳೆ ಇದು ಕೊಡ್ತಾ ಇದ್ದಾರೆ. ನೋಡಿ ಮುಂದುವರ್ಸೋದ್ರಿಂದ ನಮ್ಮಂಥವ್ರೆಲ್ಲ ಇದನ್ನು ನೋಡಬಹುದು. ನೋಡಿ, ನಾನು 25ನೇ ವರ್ಷದಿಂದ ಮಾಡಿರೋದು, ನಿನ್ನೆ ಮೊನ್ನೆಯಿಂದ ಮಾಡಿಲ್ಲ. ಅವ್ರು ಅಮೌಂಟ್ ಕೊಡಬೇಕಾದ್ರೂ ಲೆಕ್ಕಾಚಾರ ಕೊಡ್ತಾರೆ. ಇವ್ರು ಕರ್ಕೊಂಡು ಹೋಗ್ತಾರೆ, ವ್ಯಕ್ತಿ ಕರ್ಕೊಂಡು ಹೋಗಲ್ಲ ಅಂತ. ಈಗ ಎಲ್ಲೆಲ್ಲಿ ಕೊಟ್ಟವ್ರಿಗೆಲ್ಲ ಟ್ರಿಪ್ಗಳ ಜನ ನಾನು ಮಾಡ್ತೀನಿ ಅಂತ ಮಾಡಿಬಿಟ್ಟಿದ್ದಾರೆ. ಅದರಿಂದ ಎಲ್ಲ ಟ್ರಿಪ್ ಮಾಡ್ಬೋದು ಅಂತಾರೆ. ಅಷ್ಟು ಸುಲಭ ಅಲ್ಲ ಟ್ರಿಪ್ ಮಾಡಬೇಕಾದ್ರೆ, ತುಂಬ ಕಷ್ಟ ಇದೆ. ಒಬ್ಬರು ಬರಲಿಲ್ಲ ಅಂದರೆ ಅವ್ರನ್ನ ತಡಿಕೊಂಡು ಕರ್ಕೊಬರೋದು ಇದೆಲ್ಲ ತುಂಬ ಕಷ್ಟ ಇದೆ. ಭಾಳ ಕೇರ್ಫುಲ್ಲಲ್ಲಿ ಕರ್ಕೊಬರ್ಬೇಕು. ಆದ್ರೂ ಮಿಸ್ ಆಗಿ ಅವ್ರನ್ನ 3 ಅವರ್ ನಿಂತು ಕರ್ಕೊಬಂದಿರೋದು ನಾನು. ಕೊಟ್ಟಿದ್ದಾರೆ. ಆಮೇಲೆ ಏನು ಮಾಡಿದ್ದಾರೆ, ಅವರು ಎಜುಕೇಟೆಡ್ ಟೀಚರ್ ಆಗಿ ರೋಡ್ ಗೊತ್ತಿಲ್ಲ ಅಂತ ನಿಂತಿದ್ರು. ನಾನು ಓದದೇ ಇದ್ರು, ನಾನು ಏನು ಮಾಡದೇ ಇದ್ರು ಅವ್ರನ್ನ ಕರ್ಕೊಬಂದು 3-2 ಅವರ್ ಕಾದಿ ಕರ್ಕೊಬಂದಿದ್ದೀನಿ ಕೊಟ್ಟೂರು ಮಹಾದೇವ ದೇವಸ್ಥಾನದಲ್ಲಿ. ಆದ್ರೂ ಈ ಅಮೌಂಟ್ ಕೊಡಬೇಕಾದ್ರೂ ಜನ ಯೋಚನೆ ಮಾಡ್ತಾರೆ. ಈಗ ಒಂದು 1000 ರೂಪಾಯಿ 2000 ರೂಪಾಯಿ ಹೋದ್ರಲ್ಲಿ ಅಂತಾರೆ. 30,000 40,000 ಕೊಡಬೇಕಾದ್ರೆ ಫ್ಲೈಟಲ್ಲಿ ಅಲ್ಲಿ, ಟ್ರೈನಲ್ಲಿ ಅಲ್ಲಿ, ಬಸ್ಸಲ್ಲಿ ಅಲ್ಲಿ ಕರ್ಕೋಗ್ಬೇಕಾದ್ರೂ ತುಂಬ ಜನ ಯೋಚನೆ ಮಾಡೇ ಕೊಡೋದು. ಈ ವ್ಯಕ್ತಿ ಕರ್ಕೊಂಡೋಗಿ ನಿಭಾಯಿಸ್ಕೊ ಬರ್ತಾರಾ ಇಲ್ವಾ ಅಂತ. ಅಷ್ಟು ಸುಲಭ ಅಲ್ಲ ಟ್ರಿಪ್ ಮಾಡೋದು. ಏನೋ ಎಲ್ಲರ ಆಶೀರ್ವಾದದಿಂದ ನಾನು ಮಾಡ್ತಾಯಿದ್ದೀನಿ. ನಿಮ್ಮ ಆಶೀರ್ವಾದ ಎಲ್ಲ ನನ್ನ ಮೇಲೆ ಇರಲಿ ಅಪ್ಪ. ಮುಂದಿನ ತಿಂಗಳು 7ನೇ ತಿಂಗಳು 6ನೇ ತಾರೀಕೆ 50 ಜನ ಕಾಶಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ತಿರ್ಗಾ ಅದೇ 7ನೇ ತಿಂಗಳು ಇಲ್ಲ, ಅಸ್ಸಾಂಗೆ ಹೋಗೋಕ್ಕೂ ಮುಂಚೆನೇ ಕರ್ಕೊಂಡು ಹೋಗ್ತಾ ಇರೋದು ಕಾಶಿಗೆ. ಮತ್ತು ಕಾಶಿಂದ ಬಂದು 25ನೇ ತಾರೀಕು ಅಸ್ಸಾಂಗೆ 35 ಜನ 40 ಜನ ಕರ್ಕೊಂಡು ಹೋಗ್ತಾ ಇದ್ದೀನಿ. 2 ರಾಜ್ಯ ಇದೆ. ಏನಾರ ಇದು ಹೇಳ್ಕೊಡ್ಬೇಕು ಅಂದರೆ ನಮ್ಮ ಡಿಕ್ಷಿ ಹೇಳ್ಕೊಡ್ತಾರೆ ಒಂದು ಸ್ವಲ್ಪ. ಅಕ್ಕ ಹಿಂಗಲ್ಲ ಹಂಗೆ ಮಾಡ್ಕೊಡಕ್ಕ,
ಹಿಂಗೆ ಹೇಳ್ಬೇಕು ಕಣಕ್ಕ ಅಂತಾರೆ. ನನ್ನಲ್ಲಿ ತಪ್ಪಿದ್ರೆ ಏನೇ ಇದ್ರೂ ಸಂಶಯಪ್ಪ ನಮಗೆ. ನನ್ನ ಬಾಯಲ್ಲಿ ಏನು ಬರುತ್ತೆ ಅಷ್ಟು ಮಾತಾಡಿದ್ದೀನಿ. ಥ್ಯಾಂಕ್ ಯು ಹಾಂ ಆಯಿತು. ಹ್ಞೂ ತೆಗಿತೀರಾ ಫೋಟೋ ತೆಗಿ. ಹಾಂ ಖಾರ ಬುಂದಿ ಹಾಂ ಹಾಂ ಸರಿ ನೀರಿಂದು ಇಲ್ಲಿಡೋ ನೀರೇ ಇಡ್ಬೋದಲ್ಲ ತಪ್ಪು ತೆಗಿತಾರೆ. ಗೈಸ್ ಎಲ್ಲರೂ ಈಗ ತಿಂಡಿಗೆ ಬಂದಿದ್ದಾರೆ. ಈಗ ತಿಂಡಿನ ನೀವು ಆಗಲೇ ಹೇಳ್ದಾಗೆ ಕೇಳಿಸ್ಕೊಂಡಿದ್ದೀರಾ, ನಮ್ಮ ಫ್ರೆಂಡ್ಸ್ಗಳೆಲ್ಲ ಹೇಳೋದು ಬಿಸಿಬೇಳೆ ಬಾತು ಕೇಸರಿ ಬಾತು ಈಗೆಲ್ಲ ಪ್ಲೇಟ್ ಇಟ್ಕೊಂಡು ಹಾಕ್ಸ್ಕೊಳ್ತಾ ಇದ್ದಾರೆ. ನೋಡೋಣ ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳೋಣ ಗೈಸ್, ಓಕೆನಾ? ಗೈಸ್ ನೋಡಿ ಎಲ್ಲರೂ ಕುತ್ಕೊಂಡು ತಿಂತಾ ಇದ್ದಾರೆ. ಅಲ್ಲಿ ಇಲ್ಲಿ ಇದೆ ನಮ್ಮ ಬಸ್ಸು, ಮತ್ತು ಇಲ್ಲೊಂದಷ್ಟು ಜನ ಲೇಡೀಸೇ ನಾವು ಜಾಸ್ತಿ ಇರೋದು. ಒಂದು 2-3 ಜನ ಗಂಡಸರು ಇರ್ಬೋದು ಅಷ್ಟೇ. ನೋಡಿ ಎಲ್ಲ ಈಗ ತಿನ್ಕೊಂಡು ಕೂತಿದ್ದಾರೆ ಎಲ್ಲರೂ. ಗೈಸ್ ಈಗ ಮುತ್ತಪ್ಪ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ಈಗ ಇಲ್ಲಿ 5 ಜನ ಕೂತ್ಕೊಳ್ಳೋ ಅಂಥ ಇದು ತೋರಿಸ್ತೀನಿ ಅಂತ ಹೇಳಿ, ಈ ಟೈಪು ಗಾಡಿ. ಇದರಲ್ಲಿ 5 ಜನ ಕೂತ್ಕೊಂಡು ಹೋಗೋವಂಥ ಇದು ಮುತ್ತಪ್ಪ ಟೆಂಪಲ್ಲು. 5 ಜನ ಕೂತ್ಕೊಳ್ಳೋದು, ಒಬ್ಬೊಬ್ರಿಗೆ 10 ರೂಪಾಯಿ ಅಂತೆ, 50 ರೂಪಾಯಿ. ಮತ್ತು ಅಲ್ಲೇ ಮುತ್ತಪ್ಪ ಟೆಂಪಲ್ ಪಕ್ಕನೇ ಬೋಟಿಂಗ್ ಇದೆಯಂತೆ. ಈಗ ಆ ಬೋಟಿಂಗಿಗೂ ಒಬ್ಬೊಬ್ರಿಗೆ 50 ರೂಪಾಯಿ ಅಂತೆ. ಈಗ ಅದನ್ನು ಬೋಟಿಂಗು ಮಾಡೋಣ ಅಂತ ಅಂದ್ಕೊಂಡು ಟೆಂಪಲ್ ದರ್ಶನ ಆಮೇಲೆ ಬೋಟಿಂಗಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಗೈಸ್. ಬನ್ನಿ ಈಗ ತೋರಿಸ್ತೀವಿ. ಟೆಂಪಲ್ ಒಳಗಡೆ ಏನಾರು ಅಲೋ ಮಾಡಿದ್ರೆ ತೋರಿಸ್ತೀವಿ, ಇಲ್ಲದೇ ಇದ್ರೆ ಇಲ್ಲ, ಹೊರಗಡೆ ತೋರಿಸ್ತೀನಿ. ಮತ್ತು ಬೋಟಿಂಗು ಇದರಲ್ಲಿ ಎಲ್ಲನೂ ತೋರಿಸ್ತೀನಿ, ಆಯಿತಾ? ಓಕೆ. ನಮ್ಮ ಸುಜಾತಕ್ಕ ಕೇಳ್ತಾನೆ ಅವರೇ, ತಾಳಿ ಒಂದು ನಿಮಿಷ ಅವ್ರನ್ನ ತೋರಿಸೋಣ. ತಾಳಿ ಈಗ ಬಂದ ಕರ್ನಾಟಕದ ಆಟದಲ್ಲಿ ನೋಡಿ ಒಂದೇ ರೋಡ್ ಹೋಗೋದು ಆಟಕ್ಕೆ. ಗೈಸ್ ಈಗ ಎಲ್ಲ ಮುತ್ತಪ್ಪ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾನು ಸುಜಾತಕ್ಕ ಅವರೇ ಆರ್ಗನೈಸರು, ಅದೇ ಎಲ್ಲ ಹೋಗ್ತಾ ಇದ್ದೀವಿ. ಈಗ ಅಲ್ಲಿ ದರ್ಶನ ಮುಗಿಸ್ಕೊಂಡು ಈಗ ಹೇಳಿದ್ನಲ್ಲ ಆಟೋದಲ್ಲಿ ಬರುವಾಗ ಮತ್ತೆ ಬೋಟಿಂಗ್ ಮಾಡ್ತೀವಿ. ಈಗ ಇಲ್ಲೆಲ್ಲ ಇದು ಶಾಪಿಂಗು. ಹೌದಾ? ಹಾಂ ಸರಿ ಸುಜಾತಕ್ಕ, ಮಾಡೋಣ ಬೋಟಿಂಗ್ ಮಾಡೋಣ. ನೋಡಿ ಶಾಪಿಂಗ್ ಇದು ಲೈನ್ ನೋಡಿ ತುಂಬ ಇದೆ. ಎಲ್ಲಿ ನೋಡಿ ಫುಲ್ ಎಲ್ಲ ಶಾಪಿಂಗ್ ಇದೇನೇನೆ, ಫುಲ್ ಶಾಪಿಂಗ್ ಲೈನೇನೆ. ಇದ್ರ ನಂತರ ಟೆಂಪಲ್ ಅಂತೆ. ಸಿಕ್ಕಾಪಟ್ಟೆ ಇದೆ ಗೈಸ್ ಶಾಪ್ಗಳಂತೂ, ತುಂಬಾ ಇದೆ ಶಾಪ್ಸ್. ಏನಪ್ಪ? ಹಾಂ ಬನ್ನಿ ನೋಡಿ ಗೈಸ್, ಇಲ್ಲೇನೆ ಮುತ್ತಪ್ಪ ಟೆಂಪಲ್ಲು ಫುಲ್. ಈಗ ಒಳಗಡೆ ಅಲೋ ಮಾಡಿದ್ರೆ ತೋರಿಸ್ತೀವಿ, ಇಲ್ಲದೆ ಇದ್ರೆ ಇಲ್ಲ ಅಷ್ಟೇ, ಆಯಿತಾ? ಹಾಂ ಥ್ಯಾಂಕ್ ಯು ಅರ್ಚನಾ. ವೆಲ್ಕಮ್. ತೆಗ್ದೆ ಗೈಸ್. ಈಗೆಲ್ಲ ಒಳಗೆ ಹೋಗ್ತಾ ಇದ್ದೀವಿ ಮುತ್ತಪ್ಪ ಟೆಂಪಲ್ಲು. ಏನು ಕೊಡ್ತಾರೆ ಸುಜಾತಕ್ಕ? ಓ ಹೌದಾ? ಓ ಇಲ್ಲಿ ಪಕ್ಕದಲ್ಲಿ ಎಲ್ಲ ಪ್ರಸಾದ ಎಲ್ಲ ಕೊಡ್ತಾರೆ ಗೈಸ್, ಈ ಕಡೆ ಎಲ್ಲನೂ. ಈಗ ಇಲ್ಲೇ ನಾವು ಗೈಸ್ ಇಲ್ಲೆಲ್ಲ ಪ್ರಸಾದ ಕೊಡ್ತಾ ಇದ್ದಾರೆ ಗೈಸ್. ನಮ್ಮವರೆಲ್ಲ ಕೂತಿದ್ದಾರೆ ಇಲ್ಲಿ ಪ್ರಸಾದ ಇಸ್ಕೊಳ್ಳೋಕ್ಕೆ ಅಂತ. ನೋಡೋಣ ಏನು ಪ್ರಸಾದ ಕೊಡ್ತಾರೆ ಅಂತ.